2.5 ಲಕ್ಷ 2009 ಮಾಡಲು 5 ವರ್ಷ FC ಇದೆ, ಇನ್ಸೂರೆನ್ಸ್ ಇದೆ, ಎಲ್ಲ ರನ್ನಿಂಗ್ ಇದೆ. 2,50,000 ರೂಪಾಯಿ ಕೊಡ್ತೀವಿ. 2,50,000 ರೂಪಾಯಿ ಕೊಡ್ತೀವಿ. 2,50,000 ಡೀಸೆಲ್ ವೆಹಿಕಲ್ 1,50,000 ರೂಪಾಯಿ. 3 ಲಕ್ಷ ಬರೀ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ 2,70,000 ಸರ್. ಡೌನ್ ಪೇಮೆಂಟ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 2 ಲಕ್ಷ ರೂಪಾಯಿ ತಂದ್ರೆ ಸಾಕು, ಲೋನ್ ಆಗುತ್ತೆ. ಓಕೆ 4 ಲಕ್ಷ 90,000. 4,90,000 ಪ್ರೈಸ್ ಆಗಿನ್ ಸರ್ ಇದು 3,20,000. 3,20,000 ಒಂದು ಪೋಲೋ ನೋಡಿದ್ರೆ ಅದು ವೈಟ್ ಕಲರ್ ಅಲ್ಲಿ ಹೈಲ್ಯಾಂಡ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಅಂದ್ರೆ ಬರೀ 7,80,000 ಕೊಡ್ತೀನಿ. ಬರೀ 10,000 ಕಿಲೋಮೀಟರ್ ಓಡಿದೆ. ಬರೀ 10,000 ಕಿಲೋಮೀಟರ್ ಓಡಿದೆ. 10,000 ಕಿಲೋಮೀಟರ್ ಓಡಿದೆ ಅಂತ ಆಪಲ್ ಶಿಫ್ಟ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ನೋಡಿ. ಸೊ ಸರ್ ಅಗೇನ್ ಪ್ರೈಸ್ ಸರ್ ಇದು 7,80,000. 7,80,000. ಇದು 560 ಅದು ಒಂದು ಸರ್ ಅದು 640. 660. ಓಕೆ ನೋಡಿ, ಅದರಲ್ಲಿ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ, ಬಂದ್ಬಿಡು ವಿಸಿಟ್. ಆಟೋಮೆಟಿಕ್ ಬರೀ 31,000 ಕಿಲೋಮೀಟರ್ ಓಡಿದೆ. 8,40,000 ನಿಮ್ ಚಾನಲ್ ಕಡೆಯಿಂದ ಬಂದು 8 ಲಕ್ಷ ಕೊಡ್ತೀವಿ. 8 ಲಕ್ಷಕ್ಕೆ 24 ಮಾಡಲು ಟೊಯೋಟಾ ಕಂಪ್ನಿದು CNG ವಿತ್ ಪೆಟ್ರೋಲ್. ಓಕೆ ಬರೀ 15,000 ಕಿಲೋಮೀಟರ್ ಓಡಿದೆ. 12.5 ಲಕ್ಷ ಕೊಡ್ತೀವಿ ಸರ್. ಇದು 9 ಲಕ್ಷ. 9 ಲಕ್ಷ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡೋದು ಸರ್ ಇದು? ಇದು 1.5 ಲಕ್ಷ ಬಂದ್ರೆ ಬಾಕಿದು ಲೋನ್ ಆಗುತ್ತೆ. ಡೀಸೆಲ್ ವೇರಿಯಂಟ್ ZDI ಪ್ಲಸ್ ಬರೀ 6.5 ಲಕ್ಷ ಕೊಡ್ತೀನಿ. 5 ಲಕ್ಷ ಲೋನ್ ಆಗುತ್ತೆ. ಸೊ 5 ಲಕ್ಷ ಲೋನ್ ಆಗುತ್ತೆ. ಸೊ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ಶೋರೂಮ್ ನ ಹೊಸ ವಿಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಹಾಗೇನೆ ಈ ಶೋರೂಮ್ ಹೆಸರು ಬಂದ್ಬಿಟ್ಟು ಕಾರ್ಸ್ 46 ಅಂತ. ಸೊ ಎಲ್ಲಾನು ಒಂದು ಗುಡ್ ಕಂಡೀಷನ್ ವೆಹಿಕಲ್ಸ್ ಎಲ್ಲ ಇರುತ್ತೆ. ಹಾಗೇನೆ ಸರ್ ಇರ್ತಾರೆ, ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಗೋಣ. ಹಾಯ್ ಸರ್. ಸರ್ ನಿಮ್ಮ ಹೆಸರು ಸರ್? ಪ್ರಕಾಶ್. ಹೌದಾ ಸರ್? ಸರ್ ಮತ್ತೊಂದು ಸರಿ ನಿಮ್ಮ ಶೋರೂಮ್ ಹೆಸರು ಹಾಗೆ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಕಾರ್ಸ್ 46 ವಿಶಾಲ್ ಮಾರ್ಟ್, ಔಟರ್ ರಿಂಗ್ ರೋಡ್, ಲಗ್ಗೆರೆ. ಓಕೆ, ಲಗ್ಗೆರೆ ಔಟರ್ ರಿಂಗ್ ರೋಡ್ ಅಲ್ಲಿ ನೀವು ರೋಡ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ದೊಡ್ಡ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ಆರಾಮಾಗಿ ಕಾಣಿಸುತ್ತೆ. ಹಾಗೆ ನಾನು ಲೊಕೇಶನ್ ಆಮೇಲೆ ಫೋನ್ ನಂಬರ್ ಕೂಡ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಸರ್ ಇವತ್ತು ಎಷ್ಟಿದೆ ಸರ್ ಸ್ಟಾಕ್ ನಿಮ್ಮ ಹತ್ರ? ಎಲ್ಲ ನಮ್ದು 40 ಗಾಡಿ ಇದೆ. 40 ಗಾಡಿ ಇದೆ ಸರ್. ಇದು ಇವತ್ತು ಇಷ್ಟು 40 ಗಾಡಿಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸ್ಟಾರ್ಟಿಂಗ್ 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 1.5 ಲಕ್ಷದಿಂದ. ಓಕೆ ಓಕೆ, ಅಂದ್ರೆ ನಿಮ್ಗೆ ಬ್ರೀಸ್ ಆಗಿರ್ಬೋದು, ಶಿಪ್ಗಳಾಗಿರ್ಬೋದು, ಪೋಲೋ ಎಲ್ಲ ತರ ವೆಹಿಕಲ್ಸ್ ಎಲ್ಲ ಸಿಗುತ್ತೆ. ಮಲ್ಟಿ ಬ್ರ್ಯಾಂಡ್ ಆಗಿರುತ್ತೆ ಸರ್. ಹಾಗೆ ಲೋನ್ ಬಗ್ಗೆ ಸರ್? ಲೋನ್ ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಆಗುತ್ತೆ. 80%. ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ ಸರ್? 13ನೇ ಮಾಡಲ್ ಮೇಲೆ, 2013 ಮೇಲೆ ಲೋನ್ ಆಗುತ್ತೆ. ಓಕೆ ಓಕೆ ಸರ್, ನಮ್ಮ ವ್ಯೂವರ್ಸ್ ಗಳು ಯಾರನ್ನ ಕರ್ಕೊಂಡ್ಬಂದು ಚೆಕ್ ಮಾಡಿ ತಗೊಂಡು ಹೋಗ್ಬೋದು ಸರ್? 100% ಮೆಕ್ಯಾನಿಕ್ ತೋರಿಸಿ ಶೋರೂಮ್ ಚೆಕ್ ಮಾಡಿ ಗಾಡಿ ತಗೊಂಡು ಹೋಗ್ಬೋದು. ಓಕೆ ಓಕೆ. ಸೊ ಅವ್ರು ಹೇಳಿದ್ರು ನೀವು ಯಾರನ್ನ ಗೊತ್ತಿರೋ ಕರ್ಕೊಂಡ್ ಬಂದ್ಬಿಟ್ಟು ಚೆಕ್ ಮಾಡಿಸಿ ತಗೊಂಡು ಹೋಗ್ಬೋದು ಅಂತ. ಆಲ್ಮೋಸ್ಟ್ ಗುಡ್ ಕಂಡೀಷನ್ ವೆಹಿಕಲ್ಸ್ ಎಲ್ಲ ಇರುತ್ತೆ. ಸೊ ಒಂದು ಶೋರೂಮ್ ಟೆಸ್ಟ್ ವೆಹಿಕಲ್ಸ್ ನ ಇವರು ಇಟ್ಟಿರ್ತಾರೆ ಅನ್ಬೋದು ಸರ್. ಹಾಗೆ ವಿಡಿಯೋ ಶುರು ಮಾಡಿ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತೀರಾ, ಅದು ಬೆಸ್ಟ್ ಬಜೆಟ್ ಅಲ್ಲಿ ವಿತ್ ಬೆಸ್ಟ್ ಕ್ವಾಲಿಟಿ ನೋಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಕಾರ್ಸ್ 46 ಅಲ್ಲಿ ಮೊದಲ ಕಾರ್ ಯಾವ ಸರ್ ಇವತ್ತು? ಸರ್ 2018 ಮಾಡಲು i10 ಗ್ರ್ಯಾಂಡ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. 4,25,000 ಕೊಡ್ತೀನಿ. 18 ಮಾಡಲು ಸಿಂಗಲ್ ಓನರ್. 18 ಮಾಡಲು ಸಿಂಗಲ್ ಓನರ್. 4,25,000. 25,000 ಅಂತ ನೋಡಿ. ಅದರಲ್ಲೂ ಸರ್ ನೆಗೋಷಿಯಬಲ್ ಆಗ್ಬೋದಲ್ಲ? ಇಲ್ಲ, 4,25,000 18 ಮಾಡಲಿ ಇದು. 18 ಮಾಡಲು ಸಿಂಗಲ್ ಓನರ್. ಓಕೆ ನೋಡಿ, ಸಿಂಗಲ್ ಓನರ್ ಆಗಿರುತ್ತೆ. ಅದು ಫಿಕ್ಸ್ 4,75,000 ಹೇಳ್ತೀವಿ. 4 ಲಕ್ಷ ನಿಮ್ ಕಡೆಯಿಂದ ಬಂದು 4,25,000 ಕೊಡ್ತೀವಿ ನಾವು. ಓಕೆ ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು ಪೋಲೋ ಡೀಸೆಲ್ ವೆಹಿಕಲ್ 2012 ಮಾಡಲು. ನಾವು ಬರೀ 3,20,000 ಕೊಡ್ತೀವಿ. 3,20,000 ಸರ್. ಹೈಲೈನ್ ಸರ್ ಇದು? ಹೌದು, ಹೈಲೈನ್. ಓಕೆ, ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ನೋಡಿ. ಪೋಲೋ ಯಾರು ನೋಡುತ್ತೆ, ಅದು ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್. ಓಕೆ ಸರ್, ಪ್ರೈಸ್ ಆಗಿನ್ ಸರ್ ಇದು? 3,20,000. 3,20,000 ಒಂದು ಪೋಲೋ ನೋಡಿದ್ರೆ ಅದು ವೈಟ್ ಕಲರ್ ಅಲ್ಲಿ ಹೈಲೈನ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಶಿಫ್ಟ್ VXI 2016 ಮಾಡಲು. 5 ಲಕ್ಷ ನಿಮ್ ಕಡೆಯಿಂದ ಬಂದ್ರೆ 4,75,000 ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿದ್ರೆ 3.5 ಲಕ್ಷ ಗಂಟ ಲೋನ್ ಆಗುತ್ತೆ. ನೋಡ್ತಾ ಇರ್ಬೋದು, 90% ಟೈರ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, VXI 2016 ಮಾಡಲ್, ಸೆಕೆಂಡ್ ಓನರ್. 4,75,000 ಕೊಡ್ತೀವಿ. ಓಕೆ, 4,75,000 ಸರ್. ಅದರಲ್ಲ ಸರ್? ಇಲ್ಲ, 475 ಮಾಡಲ್. ಓಕೆ 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 ಸರ್. ನೆಕ್ಸ್ಟ್ ಇನ್ನೊಂದು ಲೇಟೆಸ್ಟ್ ಆಪಲ್ ಶೇಪ್ ಸರ್ ಶಿಫ್ಟ್. ಇದು ಆಪಲ್ ಶೇಪ್ ಶಿಫ್ಟ್ ಬರೀ 10,000 ಕಿಲೋಮೀಟರ್ ಓಡಿದೆ. 23 ಮಾಡಲು. ಟಾಪ್ ಎಂಡ್ ಅಲ್ಲ ಸರ್? ಟಾಪ್ ಎಂಡ್ ZXI ಪ್ಲಸ್. ಈಗ ಶೋರೂಮ್ ರೇಟ್ ಇವಾಗಲೂ 10 ಲಕ್ಷ ರೂಪಾಯಿ ಇದೆ. ನಿಮ್ ಕಡೆಯಿಂದ ಬಂದ್ರೆ ಬರೀ 7,80,000 ಕೊಡ್ತೀನಿ. ಬರೀ 10,000 ಕಿಲೋಮೀಟರ್ ಓಡಿದೆ. ಬರೀ 10,000 ಕಿಲೋಮೀಟರ್ ಓಡಿದೆ. 10,000 ಕಿಲೋಮೀಟರ್ ಓಡಿದೆ ಅಂತ ಆಪಲ್ ಶಿಫ್ಟ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ನೋಡಿ. ಸೊ ಸರ್ ಅಗೇನ್ ಪ್ರೈಸ್ ಸರ್ ಇದು? 7,80,000. 7,80,000 ಸಿಗುತ್ತೆ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್ ಇದಕ್ಕೆ? ಡೌನ್ ಪೇಮೆಂಟ್ 1 ಲಕ್ಷ ರೂಪಾಯಿ ಆದ್ರೆ ಬಾಕಿ ಲೋನ್ ಆಗುತ್ತೆ. 1 ಲಕ್ಷ ತಂದ್ರೆ ಸಾಕಾ? 1 ಲಕ್ಷ ತಂದ್ರೆ ಪ್ರೊಫೈಲ್ ಚೆನ್ನಾಗಿದೆ, 80% ಲೋನ್ ಆಗುತ್ತೆ. ಓಕೆ ಸರ್. 2018 ಮಾಡಲು ಸ್ಪೋರ್ಟ್ಸ್ ವೆಹಿಕಲ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ. ಸೆಕೆಂಡ್ ಓನರ್. ಬರೀ 80,000 ಕಿಲೋಮೀಟರ್ ಓಡಿದೆ. ಬರೀ 70,000 ಓಡಿದೆ. 6,575,000 ಕೊಡ್ತೀವಿ. 575 ಫೈನಲ್ ಪ್ರೈಸ್. ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲ ಸರ್ ಇದು? ಹೌದು. ಓಕೆ. ಹಾಗೆ ಒಂದು ಗ್ರೇ ಬೇಡ ಅಂದ್ರೆ ಒಂದು ಮೆರೂನ್ ರೆಡ್ ಕಲರ್ ಇದೆ. ಮೆರೂನ್ ಸರ್. ನೆಕ್ಸ್ಟ್ ವೆಹಿಕಲ್ 2016 ಮಾಡಲು i20 ಸ್ಪೋರ್ಟ್ಸ್. ಇದುವೆ ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 70,000 ಓಡಿದೆ. ಓಕೆ. ಬರೀ 5,25,000 ಕೊಡ್ತೀವಿ. 5,25,000. ಓಕೆ ಸರ್ ಇದು ಎಷ್ಟು ಅಂದ್ರಲ್ಲ?
ಅದು 575. 575, 525. ಇದು 16, ಅದು 18. ಓಕೆ ನೋಡಿ, ಎರಡರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಇದು ಫೋರ್ಡ್ ಆಸ್ಪೇರ್ ಹಾ. 2020 ಮಾಡ್ಲು ಡೀಸೆಲ್ ವೆಹಿಕಲ್. ಬರೀ 77,000 ಓಡಿದೆ. ಡೀಸೆಲ್ ಡೀಸೆಲ್ AC ಪವರ್ ಸ್ಟೇರಿಂಗ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಡೀಸೆಲ್ ವೇರಿಯಂಟ್. ಓಕೆ, ಬರೀ 5,40,000 ಕೊಡ್ತೀನಿ. 5,40,000 ರೂಪಾಯಿ. ಡೀಸೆಲ್ ವೆಹಿಕಲ್ 20 ಮಾಡ್ಲು. 20 ಮಾಡಲ್, ಅದ್ರಲ್ಲಿ ಡೀಸೆಲ್ ವೆಹಿಕಲ್ ನೋಡಿ 5,40,000. ಓಕೆ ಓಕೆ. ಬಲೋನಾ ಇದು 21 ಮಾಡ್ಲು. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಪುಷ್ ಬಟನ್ ಬರುತ್ತೆ. ಅಂದ್ರೆ ಟಾಪ್ ಬರೀ 56,000 ಕಿಲೋಮೀಟರ್ ಓಡಿದೆ. ಓಕೆ, ಬರೀ 6,70,000 ಕೊಡ್ತೀವಿ. 6,70,000 21 ಮಾಡ್ಲು. ಓಕೆ ನೋಡಿ, ಟಾಪ್ ಎಂಡ್ ವೆಹಿಕಲ್ ಯಾರೋ ಬಲೇನೋ ಬ್ಲೂ ಕಲರ್ ನೋಡ್ತಾ ಇದ್ರೆ ಅಂದ್ರೆ 6,70,000 ಅಂತೆ ಸರ್. ಅದ್ರಲ್ಲಿ ಏನಾದ್ರು ಸರ್ ಮುಂದೆ ಬಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಓಕೆ ಸರ್, ಮತ್ತೊಂದು ಬಲೇನೋ ಸರ್, ಸೇಮ್ ಬಲೋನಾ. ಇದು 2017 ಮಾಡ್ಲು. ಇದು 85,000 ಓಡಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಪುಷ್ ಬಟನ್ ಎಲ್ಲ ಬರುತ್ತೆ. ಇದು ಟಾಪ್ ಎಂಡ್. ಇದು ಟಾಪ್ ಎಂಡ್. 85,000 ಕಿಲೋಮೀಟರ್ ಓಡಿದೆ. 5,80,000 5,60,000 ಕೊಡ್ತೀವಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ. 560. 560. ಇದು 560. ಅದು ಒಂದು ಸರ್, ಅದು 640. 660. 660. ಓಕೆ ನೋಡಿ, ಅದ್ರಲ್ಲಿ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಇದು ಟಾಟಾ ನೆಕ್ಸಾನ್. ಓಕೆ, 2021 ಮಾಡ್ಲು. ಬರೀ 30,000 ಓಡಿದೆ. ಆಟೋಮೆಟಿಕ್ ವಿತ್ ಸನ್ ರೂಫ್ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ, ಆಟೋಮೆಟಿಕ್. ಬರೀ 31,000 ಕಿಲೋಮೀಟರ್ ಓಡಿದೆ. 8,40,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 8 ಲಕ್ಷ ಕೊಡ್ತೀವಿ. 8 ಲಕ್ಷಕ್ಕೆ 8 ಲಕ್ಷ. ಸೊ ಸನ್ ರೂಫ್ ಎಲ್ಲ ಬರುತ್ತೆ, ಆಟೋಮೆಟಿಕ್. ಆಟೋಮೆಟಿಕ್. ಓಕೆ, ಸೆಲೆರಿಯೋ ZXi ಪ್ಲಸ್. ಓಕೆ, 24 ಮಾಡ್ಲು. ಬರೀ 10,000 ಕಿಲೋಮೀಟರ್ ಓಡಿದೆ. ಬರೀ 10,000. 24 ಮಾಡ್ಲು. 6 ಲಕ್ಷ ಹೇಳ್ತಾ ಇದೀವಿ. ನಿಮ್ ಕಡೆಯಿಂದ ಬಂದ್ರೆ 5,80,000 ಕೊಡ್ತೀವಿ. ಒಂದು 80,000 ತಗೊಂಡ್ಬಂದ್ರೆ ಬಾಕಿದೆಲ್ಲ ಲೋನ್ ಆಗುತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ. ಈಗ ನೋಡಿ, ಲೇಟೆಸ್ಟ್ ಸೆಲರಿ ಇದೆ, ಅದು 24 ಮಾಡ್ಲು. 24 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್ ZXi ಪ್ಲಸ್ ನೋಡಿ, ಅಂದ್ರೆ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ ಸರ್. ಅಗೇನ್ ಪ್ರೈಸ್ ಸರ್ ಇದು ಸರ್ 6 ಲಕ್ಷ. ನಿಮ್ ಕಡೆಯಿಂದ ಬಂದ್ರೆ 5,80,000 ಕೊಡ್ತೀವಿ. ಓಕೆ, ಇದು 2014 ಮಾಡ್ಲು ಪೋಲೋ ಟ್ರೆಂಡ್. ಇದು ಕಂಫರ್ಟ್ ಲೈನ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ 2. ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್. ಬರೀ 85,000 ಕಿಲೋಮೀಟರ್ ಓಡಿದೆ. ಬರೀ 4 ಲಕ್ಷ ರೂಪಾಯಿ ಕೊಡ್ತೀವಿ. 4 ಲಕ್ಷ. ಸೊ ಡೀಸೆಲ್ ಸಿಂಗಲ್ ಓನರ್. 50,000 ರೂಪಾಯಿ ಡೌನ್ ಪೇಮೆಂಟ್ ಆದ್ರೆ ಬಾಕಿದೆಲ್ಲ ಲೋನ್ ಆಗುತ್ತೆ. ಓಕೆ, ಇದು 2024 ಮಾಡ್ಲು ಟೊಯೋಟಾ ಕಂಪ್ನಿದು CNG ವಿತ್ ಪೆಟ್ರೋಲ್. ಓಕೆ, ಬರೀ 15,000 ಕಿಲೋಮೀಟರ್ ಓಡಿದೆ. 15,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಸರ್ ಮೇಲೆ ಕ್ಯಾರಿಯರ್ ಎಲ್ಲ ಇದೆ. ಕ್ಯಾರಿಯರ್ ಎಲ್ಲ ಇದೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು, ಹಿಂದೆ ಬಂಪರ್ ಕೂಡ ಹಾಕಿದ್ದಾರೆ. ಸೊ ಟೈರ್ ಕಂಡೀಷನ್ ನಮಗೆ ಬ್ರ್ಯಾಂಡ್ ನ್ಯೂ ಅನ್ಬೋದು. ಒಳಗಡೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಎಲ್ಲಾ ತರ. ಬರೀ 15,000 ಕಿಲೋಮೀಟರ್ ಓಡಿದೆ. ಬರೀ 12.5 ಲಕ್ಷ ಕೊಡ್ತೀವಿ. 12.5 ಲಕ್ಷ. 12.5 ಲಕ್ಷ ಸರ್ ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಡೌನ್ ಪೇಮೆಂಟ್ 1.5 ಲಕ್ಷ ರೂಪಾಯಿ ತಂದ್ರೆ ಲೋನ್ ಆಗುತ್ತೆ. ಓಕೆ ಓಕೆ. ನೆಕ್ಸ್ಟ್ ವೆಹಿಕಲ್ ಎರಿಟಿಗಾ. ಸರ್ ನಮ್ಮ ಹತ್ರ 19 ಮಾಡ್ಲಿದೆ, 22 ಇದೆ, 24 ಮಾಡ್ಲಿದೆ, 4-5 ಗಾಡಿ ಇದೆ ಎರಿಟಿಗಾ. ಇದು ಬಂದು ಸಿಂಗಲ್ ಓನರ್ 19 ಮಾಡ್ಲು. ಇನ್ನ ಬ್ಲೂ ಕಲರ್ ಇದೆ 22 ಮಾಡ್ಲು. ಇನ್ನೊಂದು ವೈಟ್ ಕಲರ್ ಇದೆ 21 ಮಾಡ್ಲು. ಇದು 9 ಲಕ್ಷ ಕೊಡ್ತೀವಿ. ಇದು 19 ಮಾಡ್ಲು. ಓಕೆ, 9 ಲಕ್ಷ 19 ಮಾಡಲ್. ಟಾಪ್ ಎಂಡ್ ಅಲ್ಲ ಸರ್ ಇದು? ಟಾಪ್ ಎಂಡ್ ZXi ಪ್ಲಸ್ ನೋಡಿ. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್ ಆಗಿರುತ್ತೆ. ಏರ್ ಬ್ಯಾಗ್ ಕೂಡ ಬರುತ್ತೆ ನಮಗೆ. ಸೊ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಅದರಲ್ಲಿ ಇನ್ನೂ ಅವ್ರ ಹತ್ರ 3-4 ವೆಹಿಕಲ್ಸ್ ಇದೆ ಅಂತೆ ಸರ್. ಅಗೇನ್ ಪ್ರೈಸ್ ಸರ್ ಇದು? ಸರ್ ಇದು 9 ಲಕ್ಷ. 9 ಲಕ್ಷ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡೋದು ಸರ್ ಇದು? ಇದು 1.5 ಲಕ್ಷ ಬಂದ್ರೆ ಬಾಕಿದು ಲೋನ್ ಆಗುತ್ತೆ. ಓಕೆ. ಶಿಫ್ಟ್ ಸರ್ 2016 ಮಾಡ್ಲು VXi. ಶಿಫ್ಟ್ 1 ಲಕ್ಷ ಕಿಲೋಮೀಟರ್ ಓಡಿದೆ. ಓಕೆ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಬರೀ 4.5 ಲಕ್ಷ ಕೊಡ್ತೀವಿ. 4 ಲಕ್ಷ ಲೋನ್ ಆಗುತ್ತೆ. ಬರೀ 50,000 ಕ್ಯಾಶ್ ತಂದ್ರೆ ಸಾಕು. 2016 ಮಾಡ್ಲು ಡೀಸೆಲ್ ವೇರಿಯಂಟ್ ZDI ಪ್ಲಸ್. ಬರೀ 6.5 ಲಕ್ಷ ಕೊಡ್ತೀನಿ. 5 ಲಕ್ಷ ಲೋನ್ ಆಗುತ್ತೆ. ಸೊ 5 ಲಕ್ಷ ಲೋನ್ ಆಗುತ್ತೆ. ಬರೀ 90,000 ಕಿಲೋಮೀಟರ್ ಓಡಿದೆ. ಸೊ ನೋಡಿ, ಗೋಲ್ಡ್ ಕಲರ್ ಅಲ್ಲಿ ಇದೆ. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್. ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಎಲ್ಲ ತರ ಫೀಚರ್ ಬರುತ್ತೆ. ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತಲ್ಲ ಸರ್ ಇದು? ಟಾಪ್ ಎಂಡ್. ಇದು ಟಾಪ್ ಎಂಡ್ ವೆಹಿಕಲ್. ಏರ್ ಬ್ಯಾಗ್, ABS, ಪುಷ್ ಬಟನ್ ಎಲ್ಲ ಬರುತ್ತೆ ಸರ್. ಮತ್ತೊಂದು ಸರ್ ಪ್ರೈಸ್ ಸರ್ 6.5 ಲಕ್ಷ. ಓಕೆ ಓಕೆ ಸರ್ ಇದು i10 14 ಮಾಡ್ಲು ಸಿಂಗಲ್ ಓನರ್. ಓಕೆ, ಬರೀ 3 ಲಕ್ಷ ರೂಪಾಯಿ ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಬಾಕಿ ಲೋನ್ ಮಾಡ್ಕೊಡ್ತೀವಿ. 3 ಲಕ್ಷ ಬರೀ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಇದು ಆಲ್ಟೋ K10 2017 ಮಾಡ್ಲು. ಓಕೆ, ಸಿಂಗಲ್ ಓನರ್. ಓಕೆ, ಬರೀ 3 ಲಕ್ಷ ರೂಪಾಯಿ ಕೊಡ್ತೀವಿ. 3 ಲಕ್ಷ 2.5 ಲಕ್ಷ ಲೋನ್ ಆಗುತ್ತೆ. 50,000 ಕ್ಯಾಶ್ ತಂದ್ರೆ ಸಾಕು. ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಇದು 2010 ಮಾಡ್ಲು. ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ ಇದೆ. ಬರೀ 2,70,000 ರೂಪಾಯಿ ಕೊಡ್ತೀವಿ. ಸೆಕೆಂಡ್ ಓನರ್. ಓಕೆ ನೋಡಿ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. ಬ್ಲೂ ಕಲರ್ ಅಲ್ಲಿ ಇದೆ ಸರ್. 2,70,000. ಓಕೆ. ನೆಕ್ಸ್ಟ್ ಸರ್ Audi Q5 2014 ಮಾಡಲ್. 65,000 ಕಿಲೋಮೀಟರ್ ಇದೆ. ಟಾಪ್ ಎಂಡ್ ವೆಹಿಕಲ್. ನೋಡ್ತಾರೆ, ಬ್ರ್ಯಾಂಡ್ ನ್ಯೂ ಟಾಪ್ ಎಂಡ್. ಸೊ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ. ಸೊ ಲರ್ಜರಿ Q5 ಡೀಸೆಲ್ ವೆಹಿಕಲ್, ಆಟೋಮೆಟಿಕ್. ಓಕೆ, ಡೀಸೆಲ್ ಸರ್ ಇದು? ಡೀಸೆಲ್. ಓಕೆ, ಫೀಚರ್ ತುಂಬಾನೇ ಫೀಚರ್ ಬರುತ್ತೆ. ಲರ್ಜರಿ ವೆಹಿಕಲ್ ಆಗಿರೋದ್ರಿಂದ ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್ ಆಗಿರುತ್ತೆ ನೋಡಿ ಸರ್. ಇದ್ರ ಪ್ರೈಸ್ ಇದು ಬರೀ 13 ಲಕ್ಷ ಕೊಡ್ತೀವಿ. 13 ಲಕ್ಷಕ್ಕೆ ಡೀಸೆಲ್ ವೆಹಿಕಲ್. ಡೀಸೆಲ್ ಸರ್. ಇದಕ್ಕೆ ಡೌನ್ ಪೇಮೆಂಟ್ ಸರ್?
ಡೌನ್ ಪೇಮೆಂಟ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 2 ಲಕ್ಷ ರೂಪಾಯಿ ತಂದ್ರೆ ಸಾಕು, ಲೋನ್ ಆಗುತ್ತೆ. ಓಕೆ ಓಕೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಇದು 2014 ಮಾಡ್ಲು. ಬರೀ 1,25,000 ಕೊಡ್ತೀವಿ. AC ಪವರ್ ಶೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಬರೀ 1,25,000 ಕೊಡ್ತೀವಿ. 14 ಮಾಡಲ್ 1,25,000 1,25,000 XUV500 2012 ಮಾಡಲು ಸೆಕೆಂಡ್ ಓನರ್. 1,20,000 ಕಿಲೋಮೀಟರ್ ಓಡಿದೆ. W8 ಓಕೆ ಬರೀ 4,90,000 ಕೊಡ್ತೀವಿ. 4,90,000 ಓಕೆ W8 ಟಾಪ್ ಅಂಡ್ ಬರುತ್ತಲ್ಲ ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ವಿಲ್ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ 4,90,000 4,90,000 ನೋಡಿ. ಅದರಲ್ಲೂ ಮುಂದೆ ಬಂದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು, ಬಂದ್ಬಿಟ್ಟು ವಿಸಿಟ್ ಮಾಡಿ. ಶಿಫ್ಟ್ ಸರ್, ಶಿಫ್ಟ್ 2009 ಮಾಡಲು ZXi ಟಾಪ್ ಎಂಡ್ ವೆಹಿಕಲ್ ಬರೀ 2.5 ಲಕ್ಷ ರೂಪಾಯಿ ಕೊಡ್ತೀವಿ. 2.5 ಲಕ್ಷ 2009 ಮಾಡಲು 5 ವರ್ಷ FC ಇದೆ, ಇನ್ಸೂರೆನ್ಸ್ ಇದೆ, ಎಲ್ಲ ರನ್ನಿಂಗ್ ಇದೆ. 2,50,000 ರೂಪಾಯಿ ಕೊಡ್ತೀವಿ. ಫಿಗೋ 2012 ಮಾಡಲು ಡೀಸೆಲ್ ವೆಹಿಕಲ್ ಟೈಟಾನಿಯಂ ಬರೀ 2,50,000 ಕೊಡ್ತೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಬರೀ 2,50,000 ರೂಪಾಯಿ ಕೊಡ್ತೀವಿ. 2,50,000 ಡೀಸೆಲ್ ವೆಹಿಕಲ್ ಸೆಕೆಂಡ್ ಓನರ್. ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನೋಡಿ ನಿಮ್ಗೆ. ಸರ್ ನೆಕ್ಸ್ಟ್ ಸರ್, ಇದು ಆಲ್ಟೋ 2009 ಮಾಡಲು 5 ವರ್ಷ FC ಇದೆ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. VXi ಓಕೆ ಬರೀ 1,50,000 ರೂಪಾಯಿ.